ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಫೀಕ್ ಸೌದಾಗರ್. ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ, ಯಾತ್ರಿಗಳು ಅಮರ್ನಾಥ್ ಜಿ ಶಿರಿನ್ ಬೋರ್ಡ್ ಅಂದರೆ ಅಮರ್ನಾಥ್ ಯಾತ್ರೆಗೆ ಯಾರು ಯಾತ್ರಿಗಳು ನಮ್ಮ ಕರ್ನಾಟಕ ರಾಜ್ಯದಿಂದ ಅಥವಾ ನಮ್ಮ ಭಾರತ ದೇಶದಲ್ಲಿರುವಂಥ ಯಾತ್ರಿಗಳು ಯಾತ್ರೆ ಮಾಡಬೇಕಾದ್ರೆ ಅವರಿಗೆ ಅತಿ ಮುಖ್ಯವಾದದ್ದು ಏನು ಅಂತಂದರೆ ಸ್ನೇಹಿತರೆ, ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್. ಹೌದು ಸ್ನೇಹಿತರೆ, ಎಲ್ರಿಗೂ ಕಂಪಲ್ಸರಿ ಒಂದು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ. ಸೊ ಆ ಒಂದು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಎಲ್ಲಿಂದ ಪಡೆಯಬೇಕು, ಯಾವ ರೀತಿ ಪಡೆಯಬೇಕು, ಯಾವಾಗ ಈ ಒಂದು ಅಮರ್ನಾಥ್ ಜಿ ಯಾತ್ರೆ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋಲಿ ಚರ್ಚೆ ಮಾಡೋಣ. 29 ಜೂನಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಲೆಟ್ಸ್ ಬಿಗಿನ್. ಎಲ್ಲಿ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಯಾರು ಕೊಡ್ತಾರೆ, ಯಾವ ರೀತಿ ತೊಗೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ವಿಚಾರವಾಗಿ ಚರ್ಚೆ ಮಾಡೋಣ ಸ್ನೇಹಿತರೆ. ಥ್ಯಾಂಕ್ ಯು ಗೆಳೆಯರೆ. ಈ ಒಂದು ಶ್ರೀ ಅಮರ್ನಾಥ್ ಜಿ ಶೈನ್ ಬೋರ್ಡ್ ವತಿಯಿಂದ ಏನು ಅಮರ್ನಾಥ್ ಯಾತ್ರೆಗೆ ಹೋಗುವಂತಹ ಯಾತ್ರಾರ್ಥಿಗಳಿಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ಹೋಗಬೇಕಾದ್ರೆ ಅವರಿಗೆ ಬೇಕಾಗಿರೋದು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್. ಸೊ ಅದು ಎಲ್ಲಿಂದ ಪಡೆಯುವುದು, ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಅದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ. ಸೊ ನಮ್ಮ ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತಾಲಯ, ಆರೋಗ್ಯ ಸೌಧ, ಮಾಗಡಿ ರಸ್ತೆ, ಬೆಂಗಳೂರು 23 ಇವರ ಒಂದು ಲೆಟರ್ ದಿನಾಂಕ 4/4/2024 ಹೊರಡಿಸಿದ್ದಾರೆ ಸ್ನೇಹಿತರೆ. ಇವರಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು. ಮಾನ್ಯರೇ, ವಿಷಯ ಬಂದು 2024ನೇ ಸಾಲಿನಲ್ಲಿ ಶ್ರೀ ಅಮರ್ನಾಥ್ ಯಾತ್ರೆಗೆ ತೆರಳುವ ಯಾತ್ರಿಕರಿಗೆ ಕಡ್ಡಾಯವಾಗಿ ಆರೋಗ್ಯ ಪ್ರಮಾಣ ಪತ್ರವನ್ನು ನೀಡುವ ಸಂಬಂಧ ಅಗತ್ಯ ಸೂಚನೆ ನೀಡಿ ವ್ಯವಸ್ಥೆಗೊಳಿಸುವ ಅಧಿಕಾರಿಗಳ ವಿವರವನ್ನು ಸಲ್ಲಿಸುವ ಬಗ್ಗೆ. ಸೊ ಇದು ಒಂದು ಇಂಟರ್ನಲ್ ಲೆಟರ್ ಇದೆ ಸ್ನೇಹಿತರೆ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಶ್ರೀ ಅಮರ್ನಾಥ್ ಶೈನ್ ಬೋರ್ಡ್ನಿಂದ ಬಂದಂಥ ಲೆಟರು ಡೇಟೆಡ್ 29/2/2024 ಬಂದಿತ್ತು. ಅದರ ಎಲ್ಲೆಲ್ಲಿ ನಾವು ಒಂದು ಮೆಡಿಕಲ್ ಸರ್ಟಿಫಿಕೇಟನ್ನು ಪಡೆಯಬೇಕು, ಅಮರ್ನಾಥ್ ಯಾತ್ರೆಗೆ ಯಾತ್ರಾರ್ಥಿಗಳು ಹೋಗಬೇಕಾದ್ರೆ ಮೆಡಿಕಲಿ ಇವರು ಫಿಟ್ ಇದ್ದಾರೆ, ಇವರು ಟ್ರಾವೆಲ್ ಮಾಡಬಹುದು ಎನ್ನುವಂತಹ ಒಂದು ಪ್ರಮಾಣ ಪತ್ರ ತಗೊಂಡು ನಮ್ಮ ಕರ್ನಾಟಕ ರಾಜ್ಯದ ಯಾತ್ರಾರ್ಥಿಗಳಿಗೆ ಹೋಗಬೇಕಾಗುತ್ತೆ ಯಾತ್ರೆಗೆ. ಅದರ ಬಗ್ಗೆ ಒಂದು ಲೆಟ್ರನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. 2024ನೇ ಸಾಲಿನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಪವಿತ್ರ ಯಾತ್ರಾ ಸ್ಥಳ ಶ್ರೀ ಅಮರ್ನಾಥ್ ಯಾತ್ರೆಗೆ ತೆರಳುವ ಯಾತ್ರಿಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ ಸ್ವಾಸ್ಥ್ಯ ಪ್ರಮಾಣ ಪತ್ರವನ್ನು ನೀಡುವ ಸಂಬಂಧ ಅಗತ್ಯ ಸೂಚನೆ ನೀಡಿ ವ್ಯವಸ್ಥೆಗೊಳಿಸುವ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾಗೂ ಜಿಲ್ಲಾ ಚಿಕಿತ್ಸಕರುಗಳ ವಿವರವನ್ನು ನಮೂನೆಯಲ್ಲಿ ಭರ್ತಿ ಮಾಡಿ ಈ ಪತ್ರದ ಜೊತೆ ಲಗತ್ತಿಸಿ ಮಾಹಿತಿಗಾಗಿ ಮುಂದಿನ ಕ್ರಮಕ್ಕಾಗಿ ತಮ್ಮ ಅವಗಾಹನೆಗೆ ಸಲ್ಲಿಸಲಾಗಿದೆ. ಅಂತಂದರೆ ಎಲ್ಲೆಲ್ಲಿ ಈ ಒಂದು ಶ್ರೀ ಅಮರ್ನಾಥ್ ಯಾತ್ರೆಗೆ ತೆರಳುತ್ತಿರುವ ಯಾತ್ರಾರ್ಥಿಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೊಡುವುದು ಬಗ್ಗೆ ಮಾನ್ಯ ನಿರ್ದೇಶಕರಾಗಿ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಇವರಿಂದ ಒಂದು ಪತ್ರವನ್ನು ಸಲ್ಲಿಸಲಾಗಿದೆ ಸ್ನೇಹಿತರೆ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಈ ಒಂದು ಲಿಸ್ಟ್ ಹಾಕಿದ್ದಾರೆ ಸ್ನೇಹಿತರೆ. ಈ ಲಿಸ್ಟ್ ಮುಖಾಂತರ ನಮ್ಮ ಆಯಾ ಜಿಲ್ಲೆಗಳಲ್ಲಿ ಅಂದರೆ ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಆ್ಯಂಡ್ ಡಿಸ್ಟ್ರಿಕ್ಟ್ ಸರ್ಜನ್ ಟು ಮೇಕ್ ಅರೇಂಜ್ಮೆಂಟ್ಸ್ ಆ್ಯಂಡ್ ಆಥರೈಸ್ ಟು ಇಶ್ಯೂ ಕಂಪಲ್ಸರಿ ಹೆಲ್ತ್ ಸರ್ಟಿಫಿಕೇಟ್ ಫಾರ್ ಅಮರ್ನಾಥ್ ಯಾತ್ರಾ 2024 ಕರ್ನಾಟಕ ಸ್ಟೇಟ್ ವತಿಯಿಂದ ಒಂದು ಲಿಸ್ಟ್ ಜಾರಿ ಮಾಡಿದ್ದಾರೆ. ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್, ಕಾಂಟ್ಯಾಕ್ಟ್ ನಂಬರ್ ಆ್ಯಂಡ್ ಇಮೇಲ್ IDs, ಡಿಸ್ಟ್ರಿಕ್ಟ್ ನೇಮ್, ಸೇ ಫಾರ್ ಎಕ್ಸಾಂಪಲ್ ಡಿಸ್ಟ್ರಿಕ್ಟ್ ಬಾಗಲಕೋಟ್, ಅಲ್ಲಿ ಅಡ್ರೆಸ್ ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಬಾಗಲಕೋಟ್, ಫೋನ್ ನಂಬರ್. ಈ ರೀತಿ ಪ್ರತಿಯೊಂದು ಜಿಲ್ಲಾವಾರು ಜಿಲ್ಲೆಗಳಲ್ಲಿ ಯಾರ್ಯಾರು ಅಮರ್ನಾಥ್ ಜಿ ಯಾತ್ರೆಗೆ ಹೋಗ್ತಾ ಇದ್ದಾರೆ ಅವರಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಂಡು ಹೋಗಬೇಕು ಸ್ನೇಹಿತರೆ. ಸುಮಾರು 29 ಜೂನರಿಂದ ಜೂನ್ ಇದೆ 2024 ಜೂನ್ 29ರಿಂದ ಈ ಒಂದು ಅಮರ್ನಾಥ್ ಯಾತ್ರೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ
ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರು ಹೋಗ್ತಾ ಇದ್ದಾರೆ ಅವರಿಗೆ ಪಾಪ ತಿಳಿದಿರಲಿಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲಿಂದ ಪಡೆಯಬೇಕು, ಯಾವ ರೀತಿ ಹೋಗಬೇಕು. ಅಲ್ಲಿ ಅಮರನಾಥ್ ಜಿ ಬೋರ್ಡ್ ಅಲ್ಲಿ ಮೊದಲೇ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಯಾವ ರೀತಿ ಮುಸ್ಲಿಂ ಬಾಂಧವರು ಹಜ್ ಯಾತ್ರೆಗೆ ಸೌದಿ ಅರೇಬಿಯಾದ ಮಕ್ಕಾ ಮತ್ತು ಮದೀನಾ ನಗರಗಳಲ್ಲಿ ಹೋಗಿ ಹಜ್ ಯಾತ್ರೆಯನ್ನು ಪೂರ್ಣಗೊಳಿಸುತ್ತಾರೆ. ಅವರಿಗೆ ಯಾವ ರೀತಿ ರಿಜಿಸ್ಟ್ರೇಷನ್ನು ಪ್ರೋಸೆಸ್ ಇರುತ್ತೆ, ಅದೇ ರೀತಿ ಅಮರನಾಥ್ ಜಿ ಯಾತ್ರೆಗೆ ಹೋಗಬೇಕಾದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಇರುತ್ತೆ ಸ್ನೇಹಿತರೆ. ಆ ಒಂದು ಅಮರನಾಥ್ ಜಿ ಟ್ರಸ್ಟ್ನ ಬೋರ್ಡಿನ ಈ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ದಯವಿಟ್ಟು ಅದನ್ನು ಕೂಡ ನೋಡಿ. ಯಾರು ಅಮರನಾಥ್ ಜಿ ಯಾತ್ರೆಗೆ ಹೋಗ್ತಾ ಇದ್ದಾರೆ, ನಿಮಗೆ ತಿಳಿದಿರೋರನ್ನು ಈ ಒಂದು ವಿಡಿಯೋ ಶೇರ್ ಮಾಡೋದರ ಮುಖಾಂತರ ಅವರಿಗೆ ಸಹಾಯ ಮಾಡಬಹುದು ಸ್ನೇಹಿತರೆ. ಸೊ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಅಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಈ ಒಂದು ಸರ್ಟಿಫಿಕೇಟ್ ಕೊಡಬಹುದು. ಅವರ ಸವಿವರವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಪರ್ಸನ್ ಫಾರ್ ಎನಿ ಇನ್ಕ್ವೈರಿ ಮೆಡಿಕಲ್ ಸೂಪರಿಂಟೆಂಡೆಂಟ್, ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಆ್ಯಂಡ್ ಡಿಸ್ಟ್ರಿಕ್ಟ್ ಸರ್ಜನ್ ಆಫ್ ದ ಕನ್ಸರ್ನ್ಡ್ ಹಾಸ್ಪಿಟಲ್ ಆ್ಯಂಡ್ ಡಿಸ್ಟ್ರಿಕ್ಟ್ ಡೈರೆಕ್ಟರ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸರ್ವಿಸಸ್ ಬ್ಯಾಂಗ್ಳೂರ್. ಸೊ ಯಾರ್ಯಾರು ಅಮರನಾಥ್ ಜಿ ಯಾತ್ರೆಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಒಳ್ಳೆಯ ಒಂದು ಹೆಲ್ತ್ ಇರಲಿ ಅನ್ನುವಂಥ ನಮ್ಮ ಒಂದು ಆಶಿಸೋಣ ಸ್ನೇಹಿತರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫಾರ್ ಇಂಟ್ರೆಸ್ಟಿಂಗ್ videos and informative videos, do like, share and subscribe. Those who came newly seeing my videos, ದಯವಿಟ್ಟು ಹೋಗಿ ನೋಡಿ ಅರ್ಥ ಮಾಡಿಕೊಳ್ಳಿ. ಪ್ರಯತ್ನ ಮಾಡ್ತಾಯಿದ್ದೀನಿ ಏನೇನು ಹೆಲ್ತ್ ವೈಸ್ ಅಥವಾ ನರ್ಸಿಂಗ್ ರಿಲೇಟೆಡ್ ಏನೇನು ನಮಗೆ ಇನ್ಫಾರ್ಮೇಷನ್ ಬೇಕು ಅದು ನಮಗೆ ಈಸಿಯಾಗಿ ಲಭ್ಯವಾಗಿರುವುದಿಲ್ಲ. ಸೊ ಇಂಥ ಒಂದು ವಿಡಿಯೋಗಳನ್ನು ಮಾಡಿಕೊಂಡು ನಿಮ್ಮೊಂದಿಗೆ ಒಂದು ಶೇರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನನ್ನ ಪ್ರಯತ್ನ ಸರಿ ಅನಿಸಿದರೆ ದಯವಿಟ್ಟು ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ಕೆಲವೊಬ್ಬರಿಗೆ ಗೊತ್ತೇ ಇರಲ್ಲ ಅಮರನಾಥ್ ಜಿ ಯಾತ್ರೆಗೆ ಹೋಗಬೇಕು, ಬಟ್ ಯಾವ ರೀತಿ ಹೋಗಬೇಕು, ಯಾರಿಗೆ ಕೇಳಬೇಕು, ಎಲ್ಲಿ ಅದರ ಡೀಟೇಲ್ಸ್ ಸಿಗುತ್ತೆ ಎನ್ನುವುದರ ಬಗ್ಗೆ, ಹಾಗೂ ಮೆಡಿಕಲ್ ಸರ್ಟಿಫಿಕೇಟ್ ಯಾವ ರೀತಿ ಪಡ್ಕೋಬೇಕು ಎನ್ನುವುದು ಗೊತ್ತಿರಲ್ಲ. ಸೊ ಅಂಥವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವೇವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಫೀಕ್ ಸೌದಾಗರ್. ಆಲ್ ದ ಬೆಸ್ಟ್.